ದೇಶಕ್ಕತೆ ಇಷ್ಟೇ ಕಣಮ್ಮ. ಬೆಳಗ್ಗೆ ಜನ ಪೊಟ್ಟೆ ಹಿಡ್ಕೊಂಡು ಒಚ್ಕೆದ್ಬಿಟ್ಟಾರೆ. ಒಂದಷ್ಟು ಜನ ಕೆತ್ತಿ ಗುಡ್ಡೆ ಹಾಕ್ತಿದ್ರೆ, ಇನ್ನೊಂದಷ್ಟು ಜನ ಗುಡಿಸಿ ಎತ್ತಾಕ್ತಾವ್ರೆ. ಮಕ್ಳು ಮರಿ ಕವರ್ ಹಿಡ್ಕೊಂಡು ಕಸ ತುಂಬ್ತಿದ್ರೆ, ಹೆಣ್ಣು ಮಕ್ಳೆಲ್ಲ ಹುಡುಗೋರು ಹಿಡ್ಕೊಂಡು ಕಡೆ ಕೀಳ್ತಾರೆ. ಇದೇನಪ್ಪ ಬೆಳಗ್ಗೆ ಜನ ಈ ರೇಂಜಿಗೆ ಕೆಲಸ ಮಾಡ್ತಾವ್ರಲ್ಲ ಅಂತ ನೋಡಿದ್ರೆ, ಇದು ಬಂದು ಸರ್ ಎಂ ವಿಶ್ವೇಶ್ವರಯ್ಯ ಲೇಔಟ್ 5ನೇ ಬ್ಲಾಕು PDA ಪಾರ್ಕ್. ಈ ಬಿಡಿಯದವ್ರು ಇರೋ ಬರೋ ಜಮೀನುಗಳನ್ನೆಲ್ಲ ಗುಡಿಸಿ ಸಾರಿಸಿ ಲೇಔಟ್ ಮಾಡ್ತಾರೆ. ಎಲ್ಲಾ ಮಾರಾಟ ಮಾಡಿದ್ಮೇಲೆ ಅದಕ್ಕೆ ತಲೆ ಹಾಕಿ ಕೂಡ ಮಲಗಲ್ಲ. ಇದು ನಮ್ ದೇಶ ಅಂದ್ರೆ ಅಲ್ಲಲ್ಲಿ ಒಂದಷ್ಟು CA ಜಾಗ ಅಂತ ಬಿಟ್ಕೊಂಡಿರ್ತಾರೆ. ಅದರಲ್ಲಿ ಹಿಂಗೊಂದು ಪಾರ್ಕು ಅಂತ ಮಾಡಿ ಕೈ ತೊಳ್ಕೊಂಡು ಎದ್ದು ಹೋಗ್ಬಿಡ್ತಾರೆ. ಒಳ್ಳೇದ್ ಮಾಡ್ತದ ಜನ್ಮಕ್ಕೆ ಹೋಗೋ. ಗಿಡ ಹಾಕಿ ಗೂಟ ನೆಟ್ಟಿದೀವಿ ಅಂತ ಬಿಲ್ ತಗೊಂಡು ಜೇಬ್ ತುಂಬಿಸ್ಕೊಂತಾರೆ. ನೆಟ್ಟ ಗಿಡಕ್ಕೆ ನೀರ್ ಬಿಡೋದು ಯಾರು? ಮಾಡಿರೋ ಪಾರ್ಕ್ ಅನ್ನ ಮೇಂಟೈನ್ ಮಾಡೋದು ಯಾರು? GBAದವ್ರನ್ನ ಕೇಳಿದ್ರೆ ಅದು ನಮಗೆ ಬರಲ್ಲ ಸ್ವಾಮಿ, BDAಗೆ ಸೇರಿದ್ದು ಅಂತಾರೆ. ಏರಿಯಾದಲ್ಲಿ ಪಾರ್ಕು ಅಂತ ಹೆಸರಿಗಿರುತ್ತೆ, ಕಸ ಗುಡಿಸೋರು ಗತಿ ಇರಲ್ಲ. ಮನೆ ಮುಂದಿರೋ ಪಾರ್ಕು ಹಿಂಗೆ ಅಧ್ವಾನ ಆಗ್ತಿದ್ರೆ ಜನ ತಾನೇ ನೋಡ್ಕೊಂಡು ಸುಮ್ಮನೆ ಹೆಂಗಿರಕ್ಕಾಗುತ್ತೆ ಹೇಳಿ? ನಮ್ಮ ಮನೆ, ನಮ್ಮ ರೋಡು, ನಮ್ಮ ಪಾರ್ಕು, ನಮ್ಮ ಏರಿಯಾ ಚೆನ್ನಾಗಿರ್ಬೇಕು ಅಂತ ಇಂಥದ್ದೇನೋ ಮಾಡ್ಲೇಬೇಕಲ್ವಾ? ಅದಕ್ಕೆ ಇಲ್ಲಿನ ಜನ ಇವತ್ತು ಪೊರ್ಕೆನ ಕೈಗೆತ್ಕೊಂಡ್ರು. ನಮ್ಮ ದೇಶ ನಾವು ಕಟ್ಟಿರೋ ದೇಶ ಇದು. ಇಂಥದ್ದೆಲ್ಲ ಮಾಡೋದಕ್ಕೆ ಅಂತಾನೆ ಇಲ್ಲಿನ ಜನ ಕರುನಾಡ ಸಿರಿ ಬಳಗ ಅಂತ ಒಂದು ಸಂಘ ಮಾಡ್ಕೊಂಡು ಹಿಂಗೆ ಬೆಳಗ್ಗೆನೆ ಮಲಗಿರೋರ್ನೆಲ್ಲ ಎಬ್ಬಿಸ್ಕೊಂಡು ಬಂದು ಪಾರ್ಕ್ ಕ್ಲೀನ್ ಮಾಡಿಸ್ತಾರೆ. ವಾಕಿಂಗ್ ಮಾಡೋಕ್ಕೂ ಆಗದೆ ಇರೋ ಪರಿಸ್ಥಿತಿಯಲ್ಲಿದ್ದ ಈ ಪಾರ್ಕು ಇವಾಗ ಫುಲ್ ಕ್ಲೀನ್. ಯಾರು ಮಾಡಕ್ ಸಾಧ್ಯ ಆಗಲ್ಲ. ಯಾವನ ಇದಲ್ಲಿ ರಾಜ್ಯದಲ್ಲಿಲ್ಲ, ದೇಶದಲ್ಲಿಲ್ಲ, ಯಾರು ನಡೀರಿ. ಹಿಂಗೆ ಕ್ಲೀನ್ ಮಾಡೋದಕ್ಕೆ ಬಂದವರೆಲ್ಲ ಕಸ ಗುಡಿಸಿ ಕ್ಲೀನ್ ಮಾಡಿದ ಕೈಗಳನ್ನ ಅಲ್ಲೇ ತೊಳ್ಕೊಂಡು ತಿಂಡಿ ತಿನ್ಕೊಂಡು ಕಾಫಿ ಕುಡ್ಕೊಂಡು ಮನೆ ಕಡೆ ಹೊರಟರು. ಜನ ಹಿಂಗೆ ಪೊರ್ಕೆ ಹಿಡ್ಕೊಂಡು ಬೀದಿ ಬಂದಿರೋದನ್ನ ನೋಡಿದ್ಮೇಲೆ ಆದ್ರೂ ನಮ್ BDAಗೆ ಹಾಗೆ ನಮ್ GBAಗೆ ಎಚ್ಚರ ಆಗಿ ಈ ಕಡೆ ಬರ್ತಾರ, ಎಲ್ಲ ಸರಿ ಮಾಡ್ತಾರ ನೋಡ್ಬೇಕು. ಇಷ್ಟು ಹೇಳಕ್ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್.